ನಿಧಿಯ ವಿಷಯದಲ್ಲಿ ಸಂಸ್ಥಾನದೊಳಗಿರೋರು ಯಾರೂ ಇರಬಾರ್ದು. ನಾರಾಯಣಪ್ಪನನ್ನು ದೂರ ಇಡಿ. ಆಯ್ತು, ನಾವೇ ಡ್ರೈವ್ ಮಾಡ್ಬೇಕಾ? ಸತ್ಯನ ಕರೆಸಿ. ಅಲ್ಲ, ಯಾರ? ನಾನು ನಂಜೇಗೌಡ ಅಂತ, ಶ್ರೀ 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 ರಾಂಪುರದ ಸಂಸ್ಥಾನದಿಂದ. ಗೌಡ್ರೆ, ನೀವು ಅವತ್ತು ನನ್ನ ನಂಬರ್ ಕೊಟ್ಟೆ, ನಿಮ್ಮ ನಂಬರ್ ತಗೊಳ್ಳೋದೇ ಮರ್ತೋಯ್ತು ಈ ಬುಲ್ಡೆಗೆ. ಹೇಳಿ ಗೌಡ್ರೆ, ಏನು ನನ್ನ ಅನ್ಸ್ಕೊಬಿಟ್ಟಿದ್ದೀರಾ? ನಾನಲ್ಲ, ಅಮ್ಮಾಜಿ ಅವರು. ಅಮ್ಮಾಜಿನ? ದ್ಯಾವ್ರನ್ನ ನಾವು ಹುಲುಮಾನ್ ಅವ್ರು ನೆನ್ಸ್ಕೋಬೇಕು ಅಂತದ್ರಾಗೆ ದ್ಯಾವ್ರೇ ನಮ್ಮನ್ನ ನೆನ್ಸ್ಕೊಂಡವ್ರೆ ಅಂದ್ರೆ ನಮಗೆ ಒಳ್ಳೇದಲ್ಲ. ಪರವಾಗಿಲ್ವೇ, ಮಾತು ಕಲ್ತ್ಕೊಂಡ್ಬಿಟ್ಟಿದ್ಯಾ ಹೆಂಡತಿ ಕೃಪೆಯಿಂದ. ಸುಮ್ಕಿರಿ ಗೌಡ್ರೆ, ಹುಟ್ಟಾಗಿಂದ ಹೆಂಡ್ರೆ ಇದ್ಲಾ? ಹೆಜ್ಜೆ ಹಾಕದ್ ಕಲ್ಸಿ 4 ಅಕ್ಷರ ಕಲ್ಸ್ತವ್ರು ಅಪ್ಪ ಅವ್ವ, ಮರೆಯಕ್ಕಾಯ್ತದ? ಈಗ ತಮ್ಮ ಕಾರ್ಯಕ್ರಮ ಏನು? ಗದ್ದೆ ಬೈಲ್ ಕಡೆ ಒಂದ್ ರೌಂಡ್ ಆಟೆ. ಅಲ್ಲಿಗೆ ಹೋಗ್ಲೇಬೇಕು ಅಂದ್ರೆ ಪರವಾಗಿಲ್ಲ, ಸತ್ಯನಿಗೆ ಬರೋಕ್ಕಾಗಲ್ಲ ಅಂತ ಅಮ್ಮಾಜಿ ಅವ್ರ ಹತ್ರ ಹೇಳ್ತೀನಿ. ಅಯ್ಯೋ ಶಿವನೇ, ಹಾಗನ್ನಕಾಯ್ತದ? ಅಮ್ಮಾಜಿ ಕರ್ದವ್ರಂತ ಮೊದ್ಲು ನೀವು ಹೇಳಿ ಆರ್ಕೊಂಬಂದ್ಬಿಡ್ಲಾ? ನಿನ್ ಸೇವೆ ಅಗತ್ಯ ಇದೆ, ಬರೋಕ್ ಸಾಧ್ಯ ಆದ್ರೆ ಸಂತೋಷ ಅಂದ್ರು ಅಮ್ಮಾಜಿ. ಇನ್ನೊಂದು 5 ನಿಮಿಷದಾಗೆ ಅಮ್ಮಾಜಿ ಪಾದದ ಕೆಳಗಿರ್ತೀನಿ. ಕ್ಷಮಿಸಿ ಅಮ್ಮಾಜಿ, ತಡವಾಯ್ತು. ಪರವಾಗಿಲ್ಲ, ಹೇಳಿದ ಕೂಡಲೇ ಹೊರಟು ಬರೋದಕ್ಕೆ ತಮಗೂ ತೊಂದರೆಗಳಿರುತ್ತೆ. ಮನೆಯಲ್ಲಿ ಹೆಂಡತಿ, ಸಂಸಾರ. ಚೇಚೆ, ಅವೆಲ್ಲ ಏನಿಲ್ಲ. ನೀವು ಹೇಳಿದ ಕೆಲ್ಸಕ್ಕಿಂತ ದೊಡ್ಡದಾಗತ್ತೆ ಹೇಳಿ. ಸರಿ, ಹೊರಡೋಣ. ಇರಿ ಗೌಡ್ರೆ, ಯಾಕೆ ಏನು ಅಂತ ಸತ್ಯಂಗ್ ಹೇಳದೆ ಹೋಗ್ತಾರಿಯೇ? ಸತ್ಯ, ಇವರು ಚಿದಂಬರರಾವ್ ಅಂತ ಇತಿಹಾಸಕಾರ. ನಮ್ಮ ರಾಂಪುರದ ಇತಿಹಾಸದ ಸಂಶೋಧನೆಗೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಇವ್ರಿಗೆ ನೆರವಾಗೋದಕ್ಕೆ ಅಂತ ನಾವು ಹೊರಟಿದ್ದೀವಿ. ನಮ್ಮ ಜೊತೆಗೆ ನೀವು ಬಂದ್ರೆ ಸಂತೋಷ. ಅದೆಲ್ಲ ಅವ್ರಿಗೆ ಅರ್ಥ ಆಗಲ್ಲ. ಸತ್ಯ, ಅವ್ರು ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲೆಲ್ಲ ಡ್ರೈವ್ ಮಾಡ್ಕೊಂಡು ಹೋಗಪ್ಪ. ಆಟೆಯಾ? ಸರಿ. ಅಮ್ಮಾಜಿ ಹೇಳಿದ್ ಕೇಳಿ ಇನ್ನೇನೋ ನನ್ನ ಕೈಲಿ ಆಯ್ತದ ಇಲ್ವ ಅಂತ ಗಾಬರಿ ಆಗಿತ್ತು. ಚಿದಂಬರರಾವ್ ಅವರೇ, ಹೊರಡೋಣವಾ? ಎಲ್ಗಮ್ಮಾಜಿ? ಇದೇನ್ ಸ್ವಾಮಿ, ಸಂಶೋಧನೆಗೆ? ಯಾವುದು? ರಾಂಪುರದ ದೇವಸ್ಥಾನ, ಪಾಳೆಗಾರಿಕೆ. ಹೌದಲ್ಲ, ಕೊಪ್ಪರ್ಗೆ. ಸತ್ಯ, ಹೊರಡಿ, ಗಾಡಿ ತಗೊಂಡು ಬನ್ನಿ. ಸರಿ ಅಮ್ಮಾಜಿ. ರೀ ಸ್ವಾಮಿ, ಕೊಪ್ಪರ್ಗೆ ಹೊನ್ನು ನಿಧಿ ಅಂತ ಹೊರಗಡೆ ಎಲ್ಲೂ ಮಾತಾಡೋಕೆ ಹೋಗ್ಬೇಡಿ. ನಿಧಿ ಅಂದ ಕೂಡಲೇ ಜನ ನಿಮ್ಮನ್ನ ಎತ್ತಾಕೊಂಡು ಹೋಗಿ ತಲೆ ಕಡಿತಾರೆ. ಹೌದಲ್ಲ? ಕರೆಕ್ಟ್ ಕರೆಕ್ಟ್. ಹೊರಡೋಣ. ನಮಸ್ತೆ ಅಮ್ಮಾಜಿ. ನಾರಾಯಣಪ್ಪ. ಆಯ್ತು ಅಮ್ಮಾಜಿ. ನಾರಾಯಣಪ್ಪ, ಅಮ್ಮಾಜಿ ಅವ್ರಿಗೆ ಸಂಸ್ಥಾನದ 4 ತಿಂಗಳು ಲೆಕ್ಕಾಚಾರ ಬೇಕಂತೆ. ಅದನ್ನೆಲ್ಲ ನೋಡಿ ಸಪ್ರೇಟ್ ಆಗಿ ಲಿಸ್ಟ್ ಮಾಡಿ, ಅಷ್ಟರಲ್ಲಿ ನಾವು ವಾಪಸ್ ಬರ್ತೀವಿ. ಗೌಡ್ರೆ, ಯಾವ ಕಡೆ ಹೋಗ್ಬೇಕು? ಇವತ್ತೇನಿದ್ರು ಚಿದಂಬರ ಸ್ವಾಮಿ ಅವ್ರು ಹೇಳಿದ ಕಡೆಗೇನೆ. ಯಾವ ಕಡೆ ಸ್ವಾಮಿ? ಮೊದಲು ನಮ್ಮನ್ನ ದೇವಸ್ಥಾನ ಹತ್ರ ಕರ್ಕೊಂಡೋಗಿ, ಅಲ್ಲಿಂದ 10 ಅಡಿ ದೂರದಲ್ಲಿ ಕಲ್ಲಿನ ಬಂಡೆ ಹುಡುಕ್ಬೇಕು. ಸತ್ಯ, ದೇವಸ್ಥಾನದ ಕಡೆ ಹೋಗಪ್ಪ. ಆಯ್ತು ಗೌಡ್ರೆ.
ದೇವಸ್ಥಾನಕ್ಕೆ ಮುಖ ಮಾಡಿ ನಿಂತ್ರೆ ಇದು ಪೂರ್ವ, ದೇವಸ್ಥಾನಕ್ಕೆ ಅಭಿಮುಖವಾಗಿ ನಿಂತ್ರೆ ಇದು ಪೂರ್ವ. ಯಾವ ಕಡೆ ಹುಡುಕೋದು? ಅಮ್ಮಾಜಿ ನೋಡಿ, ದೇವಸ್ಥಾನಕ್ಕೆ ಮುಖ ಮಾಡಿ ನಿಂತ್ರೆ ಇದು ಪೂರ್ವ, ಅಭಿಮುಖವಾಗಿ ನಿಂತ್ರೆ ಎರಡು ಕಡೆ ಹುಡುಕಿದ್ರೆ ಆಯ್ತು. ಹೌದಲ್ವಾ? ನಿಮಗೆ ಸುಮ್ಮನೆ ತೊಂದರೆ ಕೊಟ್ಟೆ. ಇತಿಹಾಸ ನಮ್ಮೂರಿಂದೆ, ಹಾಗಿದ್ಮೇಲೆ ನಾವಿಷ್ಟು ಮಾಡ್ತಿದ್ರೆ ಹೇಗೆ? ನಮ್ಮ ಮನಸ್ಸು ಈ ದಿಕ್ಕಲ್ಲೇ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಕಾರ್ ಹತ್ತಿ. ಆಗ್ಬಹುದು. ನೋಡಿ, ಇದೇ ಇರಬೇಕು. ಇದು ಹತ್ತಡಿ ಇಲ್ವಲ್ಲ ಸ್ವಾಮಿ? 15ನೇ ಶತಮಾನದಲ್ಲಿ 10 ಅಡಿ ಇತ್ತು. ಮಳೆ ಗಾಳಿಗೆ ಭೂಮಿ ಮೇಲ್ಮೈ ಪದರ ಬದಲಾಗಿರುತ್ತೆ. ಒಂದು ಕಲ್ಲು ಕೊಡಿ. ನೋಡಿ, ಕನಿಷ್ಠ ಈ ಬಂಡೆಗೆ 150 ವರ್ಷದ ಇತಿಹಾಸ ಇದೆ. ಅಂದ್ರೆ ಇಲ್ಲಿಂದ ಉತ್ತರಕ್ಕೆ 2 ಗಾವದ ದೂರ ಹುಡುಕ್ಬೇಕು. ಉತ್ತರ ಇಲ್ಲಿಂದ 2 ಗಾವದ ದೂರ ಅಂದ್ರೆ ಇಲ್ಲ ಅಲ್ಲ. ಬಂಡೆ ನೋಡಿ, ಇಲ್ಲಿ ಬಂಡೆ ಇದೆ, ಇಲ್ಲಿಂದ 2 ಗಾವದ ದೂರ. ಈ ಕಡೆ ಅಮ್ಮವ್ರು ಯಾಕೆ ಬರ್ತಿದ್ದಾರೆ? ಕಾರೆಲ್ಲ ಕೂತ್ಕೋಬೋದಿತ್ತಲ್ಲ. ನಾನು ಅದನ್ನೇ ಹೇಳಿದೆ, ಅಮ್ಮಾಜಿಯವ್ರ ದಿವ್ಯ ದೃಷ್ಟಿ ಇರ್ಬೋದು, ಆದರೂ ಹೆಣ್ಣೆ ತಾನೆ, ಕಲ್ಲು ಮುಳ್ಳಿನ ದಾರಿ ಕಷ್ಟ ಅಂತ. ನಿಜ ನಿಜ. ಇಲ್ಲ, ಖಂಡಿತ ಇಲ್ಲ. ದೇವಸ್ಥಾನದ ಇತಿಹಾಸದ ಸಂಶೋಧನೆಗೆ ಇಷ್ಟು ತೊಂದರೆ ತಗೊಳ್ಳೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಮ್ಮ ಬಗ್ಗೆ ಯೋಚನೆ ನಿಮಗೆ ಖಂಡಿತ ಬೇಡ ಗೌಡ್ರೆ. ಛತ್ರಿ ಚಾಮರ ಹಿಡಿಯೋದಕ್ಕೆ ಸತ್ಯ ಸಿದ್ಧವಾಗಿದೆ. ನಡೀರಿ. ಹಲೋ ಮಾವ, ಹೇಗಿದ್ದೀರಾ? ನಾನು ನಿಮ್ಗೆ ಫೋನ್ ಮಾಡೋಣ ಅನ್ಕೊಂಡೆ. ಆಫೀಸ್ಗೆ ಹೊರಡೋ ತರಾತುರಿಲಿರ್ತೀರಾ, ಅತ್ತೆಗೂ ಕೆಲ್ಸಗಳಿರುತ್ತೆ. ಫೋನ್ ಮಾಡಿದ್ರೆ ತೊಂದರೆ ಆಗುತ್ತೆ, ಸಂಜೆ ಫೋನ್ ಮಾಡೋಣ ಅನ್ಕೊಂಡೆ. ನಿನ್ನ ಹತ್ರ ಮಾತಾಡಕ್ ಆಗದೆ ಇರೋಷ್ಟು ತರಾತುರಿ ಇರುತ್ತೆ ನಿಮ್ಮ. ನನಗೂ ವೈಶಾಲಿಗಂತೂ ಜೀವ ಅಲ್ಲೇ ಇರುತ್ತೆ. ಗೊತ್ತು ಮಾವ, ನಿಮ್ ಮನ್ಸೆಲ್ಲ ಇಲ್ಲೇ ಇರುತ್ತೆ. ನಿಮ್ ಮಗ ಹೇಗಿದಾನೋ, ಹಳ್ಳಿಗೆ ಹೊಂದ್ಕೊಂಡೋ ಇಲ್ವೋ? ಆ ಚಿಂತೆ ಇಲ್ಲ ನನಗೆ. ಅವನು ನನ್ನ ಮಗ, ಎಲ್ಲಿದ್ರು ಹೊಂದ್ಕೋತಾನೆ. ನೀನ್ ಹೇಗಿದ್ದೀಯಮ್ಮ? ನಾನ್ ಚೆನ್ನಾಗಿದ್ದೀನಿ ಮಾವ, ಇಲ್ಲಿ ಯಾವ ತೊಂದ್ರೆನೂ ಇಲ್ಲ. ನಿಮ್ ನಂಬಿಕೆ ನಿನ್ನನ್ನು ಕಾಯತ್ತೆ ಬಿಡು. ಆದ್ರೂ ಒಂದ್ಸರ್ತಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡ್ಬಿಡು. ನಾನು ನನ್ನ ಸ್ನೇಹಿತ ಅನಂತ ಕೃಷ್ಣಂಗೆ ಹೇಳಿರ್ತೀನಿ, ಅವನಿಗೂ ಒಂದು ಚೇಂಜ್ ಇರುತ್ತೆ. ಪಿಕ್ನಿಕ್ ತರ ನಾನು ಅನಂತ ಕೃಷ್ಣ ಅಲ್ಲಿಗೆ ಬರ್ತೀವಿ, ನೀನು ಚೆಕಪ್ ಮಾಡಿಸ್ಕೊಂಡ್ಬಿಡು. ಅತ್ತೆಗ್ ತುಂಬಾ ಹೊರೆ ಆಗಿರ್ಬೇಕಲ್ವಾ? ಎಲ್ಲಾ ಕೆಲ್ಸಗಳು ಅವ್ರ ತಲೆಗೆ ಬಂದ್ಬಿಡ್ತು. ವಿನುತಾ ಇರ್ತಾಳೆ, ಆದ್ರೆ ಅವಳಿಗಷ್ಟು ಗೊತ್ತಾಗಲ್ಲ. ಕೆಲವೊಂದು ಗೊತ್ತಾಗಲ್ಲ, ಕೆಲವೊಂದು ಅಗತ್ಯಕ್ಕಿಂತ ಹೆಚ್ಚಾಗಿ ಗೊತ್ತಾಗತ್ತೆ. ಬಿಡು, ಹೇಗೋ ಸಾಗತ್ತೆ. ಆ ಚಿಂತೆ ನಿನಗೆ ಬೇಡ. ನನಗೆ ಇವ್ರದೇ ಸ್ವಲ್ಪ ಯೋಚನೆ. ಯಾಕೆ? ನನ್ನ ನೋಡ್ಕೊಳ್ಳೋದೇ ಕೆಲ್ಸನ. ಬೇಜಾರಾಗತ್ತೆ, ಸುತ್ತೋದಕ್ಕೂ ಜಾಗಗಳಿಲ್ಲ, ಬೋರ್ ಹೊಡೆಯುತ್ತೆ. ಅವಾಗವಾಗ ಸಿಡಿ ಸಿಡಿ ಅಂತಾರೆ. ಅದಕ್ಕೆ ನಿನ್ನ ಮೇಲೆ ಯಾಕೆ ಸಿಡಿಮಡಿ ಅನ್ಬೇಕು? ಅವನು ನನ್ನಿಂದ ತಾನೇ ಅವ್ರ ಈ ಹಳ್ಳಿಗೆ ಬರೋ ಹಾಗಾಗಿತ್ತು. ಸಂಸ್ಥಾನದಲ್ಲಿ ಬೆಳಗಿನ ಹೊತ್ತು ವೇದ ಪಾಠ ಹೇಳ್ಕೊಡ್ತಾರಲ್ವಾ, ಹೋಗಿ ಸೇರ್ಕೊ ಅಂತ ಹೇಳು. ನಾಲ್ಗೇನು ಹೊರಳುತ್ತೆ,
4 ಅಕ್ಷರ ವಿದ್ಯೆನೂ ಹತ್ತತ್ತೆ, ಹೊತ್ತು ಕಳೆಯತ್ತೆ. ವೇದ ಪಾಠ ಕಲಿತಾರೋ ಇಲ್ವೋ, ಸಂಸ್ಥಾನಕ್ಕಂತೂ ಹೋಗ್ತಾರೆ. ಯಾಕೆ ಹೋಗ್ತಾನ ಅವನು? ಕೊಡು ಫೋನ್ ಅವನ್ಗೆ. ಈಗಲೂ ಸಂಸ್ಥಾನಕ್ಕೆ ಹೋಗಿದ್ದಾರೆ ಮಾವ. ಯಾವ ವಿಷಯವಾಗಿ? ಫೋನ್ ಬಂದಿತ್ತು, ಇವ್ರ ಸೇವೆ ಅಗತ್ಯ ಇದೆ ಅಂತ ಹೋಗಿದ್ದಾರೆ. ಬೇಡ, ಪದೇ ಪದೇ ಹೋಗ್ಬಾರ್ದು ಅಂತ ಹೇಳು ಸಾವಿತ್ರಿ. ಅದ್ಯಾರೋ ಇತಿಹಾಸ ತಜ್ಞ ಅಂತೆ ಮಾವ. ಅವರು ಈ ಊರಿನ ಬಗ್ಗೆ ಸಂಶೋಧನೆ ಮಾಡ್ತಿದಾರಂತೆ. ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋದಿತ್ತು. ಅದಕ್ಕೆ ಇವನು ಯಾಕೆ ಹೋಗ್ಬೇಕು? ಅಮ್ಮಾಜಿಗೆ ಯಾರು ಡ್ರೈವರ್ ಇಲ್ವಲ್ಲ ಮಾವ, ಅವ್ರನ್ನ ಕರ್ಕೊಂಡು ಹೋಗಿ ಬರೋದಕ್ಕೆ ಕರೆಸ್ಕೊಂಡಿದ್ದಾರೆ. ಡ್ರೈವರ್ ಇಲ್ಲ ಅಂದ್ರೆ ಈ ದಿವಸ ಹೇಗೆ ಓಡಾಡ್ತಿದ್ರಂತೆ ಅವರು? ಹಾಗೆ ನಡೆಯತ್ತಪ್ಪ. ಸಾವಿತ್ರಿ, ದಯವಿಟ್ಟು ಸತ್ಯನ್ ಹೇಳು, ಸಂಸ್ಥಾನ ಜೊತೆ ಜಾಸ್ತಿ ಬೆಸ್ಕೊಳ್ಳೋದು ಬೇಡ ಅಂತ. ಹಾಗೇನಿಲ್ಲ ಮಾವ. ನಿನಗೂ ಕೆಲವೊಂದು ವಿಷಯಗಳು ಅರ್ಥ ಆಗಲ್ಲ. ಅಂತ ಕಡೆ 10 ವಿಷಯಗಳಿರುತ್ತೆ, 100 ಗೋಜಲ್ಗಳಿರುತ್ತೆ. ನಮ್ಗೆ ಯಾಕೆ ಬೇಕು? ನೋಡು ಸಾವಿತ್ರಿ, ಸಂಸ್ಥಾನದ ಬಗ್ಗೆ ಭಕ್ತಿ ಗೌರವ ಇರೋದು ಬೇರೆ, ಅದರಲ್ಲಿ ಇನ್ವಾಲ್ವ್ ಆಗೋದೇ ಬೇರೆ. ನಾವು ಹೊರಗ್ನವ್ರಾಗೆ ಇದ್ದು ಬಿಡೋಣ. ಸರಿ ಮಾವ, ಹೇಳಿ ನೋಡ್ತೀನಿ. ನೀನು ಹೇಳೋದಲ್ಲ, ನಾನು ಫೋನ್ ಮಾಡಿ ಹೀಗೆ ಹೇಳಿದೆ ಅಂತ ಹೇಳು. ಅವ್ನು ಬಂದ ಕೂಡಲೇ ಫೋನ್ ಮಾಡಿಸು. ಸರಿ ಮಾವ. ಮಲಗಿರೋ ಬಂಡೆ. ಹಾ, ಹುತ್ತ. ಕುಡಿ. ಮಲಗಿರೋ ಬಂಡೆ. ಸಿಕ್ತು ಸಿಕ್ತು. 700 ವರ್ಷಗಳ ಇತಿಹಾಸ ಈಗ ನನ್ನ ಕೈಲಿ. 700 ವರ್ಷದ ಇತಿಹಾಸ ನನ್ನ ಕೈಲಿ. ಕುಡಿ. ಗೌಡ್ರೆ, ಸತ್ಯ, ನೀವು ಗೌಡ್ರ ಜೊತೆ ಹೋಗಿ ಬನ್ನಿ. ಅಮ್ಮಾಜಿ, ತಮಗೆ ಛತ್ರಿ ನಾವೇ ಹಿಡ್ಕೋತೀವಿ. ತಾವಿರೋದು? ಅಮ್ಮಾಜಿಯವ್ರ ಹತ್ರ ಕೆಲವು ಮಾಹಿತಿ ಇದೆ, ಅದನ್ನ ಅವ್ರ ಜೊತೆ ಹಂಚ್ಕೊಂತಾರೆ. ನೀನ್ ನಡಿಯಪ್ಪ. ನಡಿ ಸತ್ಯ, ಬಾ. ಚಿದಂಬರರಾವ್ರೆ, ಸರಿಯಾಗಿ ನೋಡಿ. ಹಿಂದೆ ಆಗ್ಬೇಕು ಅಂತ ಏನಿಲ್ಲ. ನಿಮ್ಮ ಕಾಲ, ನಿಮ್ಮ ಸಮಯ. ಆದ್ರೆ ಮಾಹಿತಿ ಖಚಿತವಾಗಿರ್ಬೇಕು. ಖಂಡಿತವಾಗಿದೆ ಅಮ್ಮಾಜಿ. ನನ್ನ ಸಂಶೋಧನೆ ರಿಸಲ್ಟ್ ಸುಳ್ಳು ಹೇಳಲ್ಲ. 10 ವರ್ಷಗಳಿಂದ ಇದನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ದೀನಿ. ನಿಧಿ ಇಲ್ಲೇ ಇರಬೇಕು, ಈ 5 ಎಕರೆ ಪ್ರದೇಶದೊಳಗೆ ಇರಬೇಕು. ಇದೆ. ಗೌಡ್ರೆ, ತಿಳಿದೇ ಕೇಳ್ತೀನಿ. ಆ ವಯ್ಯ ಹುತ್ ನನ್ನ ಮಗ ಕಣ್ಣಂಗೆ ಕಾಣ್ತಾನೆ. ಅದೇಟು 100 ವರ್ಷದ್ದು ಏನು ಕಂಡು ಹಿಡಿತಾನೆ? ನಮ್ಮೂರಿನ ಇತಿಹಾಸ, ನಮ್ಮ ದೇವಸ್ಥಾನದ ಇತಿಹಾಸ, ಯಾರು ಯಾವ ಸಂದರ್ಭದಲ್ಲಿ ಯಾವಾಗ ಯಾಕೆ ಯಾವ ಇಸ್ವಿಲ್ ಕಟ್ಟಿದ್ರು ಅಂತ. ಅದರಿಂದ ಏನು ಪ್ರಯೋಜನ? ಅದು ಅದು ತಿಳ್ಕೋಬೇಕಲ್ವೇನಯ್ಯ. ಸತ್ಯ, ನೀನು ಹೊಸಿ ಇಲ್ಲೇ ಇರು. ಅವ ಇಂಥವ್ ನಾವು ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಹೋಗಿ ಬನ್ನಿ ಗೌಡ್ರೆ. ಇಲ್ಲೇ ಇರು. ಮಗ ಏನು ಹೇಳ್ತಾನೆ ಅಂತ ನಮ್ಮ ತಾಯಿ ಅಣ್ಣ ಅರ್ಥ ಆಯ್ಕಿಲ್ಲ ನಂಗೆ. ಅರ್ಥ ಆಯ್ಕಿಲ್ಲ ನನಗೆ. ಇಲ್ಲೇ ಇರು. ಏನಾಯ್ತು ಸ್ವಾಮಿ? ಸಿಕ್ತಲ್ಲ, 5 ಎಕರೆ ಪ್ರದೇಶದಲ್ಲೇ ನಿಧಿ ಇದೆ. ಹೌದಾ ಸ್ವಾಮಿ? ಹಾ, ಅಂದ್ರೆ 10 ಕೊಪ್ಪರಕ್ಕೆ 1000 ಕೆಜಿ ಚಿನ್ನ, ವಜ್ರ, ವೈಡೂರ್ಯ. ಇದರಿಂದ ಏನಿಲ್ಲ ಅಂದ್ರು 700ರಿಂದ 1000 ವರ್ಷದ ಕರ್ನಾಟಕದ ಇತಿಹಾಸ ಈಗ ನನ್ನ ಕೈಲಿ. ವಾಹ್, ಎಷ್ಟಡಿ ಆಳದಲ್ಲಿರ್ಬೋದು? ಒಂದು 50 ಅಡಿ. ಅಮ್ಮಾಜಿ ಅವ್ರು ಹೇಳ್ಬಿಟ್ರ? ಅಮ್ಮಾಜಿಯವ್ರ ಕೃಪೆಯಿಂದನೇ ಅಲ್ವಾ ಇದೆಲ್ಲ ಆಗಿರೋದು. ಹೌದು.
ಆದ್ರೂ ಪಾಪ ಅಮ್ಮಾಜಿಯವ್ರಿಗೆ ಈ ನಿಧಿ ಪದಿ ಎಲ್ಲ ಯಾಕೆ ಹೇಳಿ, ಅವ್ರದ್ದೇನಿದ್ರು ಮುಕ್ತಿ ಮಾರ್ಗ ಮೋಕ್ಷ ಮಾರ್ಗ. ಗೌಡ್ರೆ, ನಮ್ಮ ಆಧ್ಯಾತ್ಮ ಚಿಂತನೆಯ ಚಿಂತೆ ತಮಗ ಬೇಡ. ಹೋಗಿ, ಸತ್ಯನ್ಗೂ ನಿಮ್ಮಷ್ಟೇ ಕುತೂಹಲ ಉಂಟಾಗಿ ನಮ್ಮೆಲ್ರಿಗಿಂತನೂ ಜಾಣನಾದನು. ಹೊರಡಿ ಹೊರಡಿ ಗೌಡ್ರೆ. ಚಿದಂಬರರವರೇ, ಅಮ್ಮಾಜಿ, ಈ ಇತಿಹಾಸ, ಈ ನಿಧಿ ವಿಚಾರ ಎಲ್ಲ ಇಲ್ಲಿ ಬಯಲಲ್ಲಿ ಮಾತಾಡೋದು ಬೇಡ. ಕೇಳಿಸ್ಕೊಂಡಾರು ಊರಲ್ಲಿ ಸುದ್ದಿ ಮಾಡ್ಯಾರು. ನಿಮ್ಮ ಸಂಶೋಧನಾ ಕಾರ್ಯ ಅಷ್ಟೇ ಇಲ್ಲಿ ಸಾಗ್ಲಿ. ಉಳಿದ ವಿಚಾರಗಳೆಲ್ಲ ನಮ್ಮ ಸಂಸ್ಥಾನದಲ್ಲಾಗ್ಲಿ. ಆಗ್ಬೋದು ಅಮ್ಮಾಜಿ, ಆಗ್ಬೋದು. ಆ ವ್ಯಕ್ತಿ ತುಂಬಾ ಹೊತ್ತು ಹೊರಗಿರೋದು ಬೇಡ. ಗೊತ್ತು, ಹಿಂದೆನೇ ಹೋಗ್ತೀನಿ. ಹಾಗೆ ಆತನ ಮೊಬೈಲ್ನ ನಿಮ್ಮ ವಶಕ್ಕೆ ತಗೊಳ್ಳಿ ಗೌಡ್ರೆ. ಯಾರ್ಯಾರಿಗೋ ತಿಳಿಸೋದು ಬೇಡ ನಿಧಿ ವಿಷಯನ. ಆಯ್ತು ಅಮ್ಮಾಜಿ. ಅಮ್ಮಾಜಿ, ಹೊರಡ್ಬೋದಾ? ತುರ್ತು ಕೆಲಸಗಳಿದ್ರೆ ಹೊರಡಿ. ಅಂತ ಕೆಲಸ ಏನಿದ್ದಾತೋ ಇರೋ ಅಂದ್ರೆ ಇರ್ತೀನಿ. ಆಯ್ತು, ಹೋಗಿ ಬನ್ನಿ. ಮತ್ತೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಕರೀರಿ, ಕುಣ್ಕತ್ತಾ ಬರ್ತೀನಿ. ಸಂತೋಷ. ಸತ್ಯ, ಹಳ್ಳಿಗೆ ಬಂದು ನಿಮಗೆ ಬೋರ್ ಆಗಿರ್ಬೇಕು. ಹೌದು, ಗಂಡಸರಿಗೆ ಕೆಲಸ ಇಲ್ಲದೆ ಇರಬಾರ್ದು ಗೌಡ್ರೆ. ಹಾಗಿದ್ರೆ ಮಾಡಿ. ನಮ್ಮ ಜಮೀನಾಗೆ ಉಳುಮೆ ಮಾಡ್ಬೇಕು ಆಟೆ. ನಂಗೆ ಕೆಲಸ ಬರೋಕ್ಕಿಲ್ಲ. ಬರೋ ಕೆಲಸನೇ ಮಾಡಿ. ಇಲ್ಲಿ ಯಾರಿಗೆ ಡ್ರೈವರ್ ಆಗಲಿ? ಅಮ್ಮಾಜಿಗೆ. ಒಳ್ಳೆ ವಿಚಾರನೆ. ಸಂಸ್ಥಾನಕ್ಕೂ ಒಬ್ಬ ಡ್ರೈವರ್ನ ಅಗತ್ಯ ಇದೆ. ಯಾಕಪ್ಪಂತು ಅನುಭವ ಇರೋರು, ನಮ್ಮವರು. ನಾನಾ ಕೆಲಸ ನಿಂತಲೇ ಒಪ್ಕೋಬೇಕು ಅಂತ ಏನಿಲ್ಲ ಸತ್ಯ. ನಿಮ್ಮ ಆಕೆನ್ ಕೇಳಿ, ಅನುಮತಿ ಕೊಟ್ರೆ ಕೆಲ್ಸಕ್ಕೆ ಬರಬಹುದು. ಹೆಂಡತಿ ಅನುಮತಿಗ ಕಾಯೋರಲ್ಲ ಸತ್ಯ. ಕೆಲಸ ಸಂಪಾದನೆ ಗಂಡಸಿಗೆ ಬಿಟ್ಟಿದ್ದು, ಆ ಸಂಪಾದನೆಯಲ್ಲಿ ಮನೆ ನಡೆಸೋದು ಹೆಂಡತಿಗೆ ಬಿಟ್ಟಿದ್ದು. ಒಬ್ಬರು ಕ್ಷೇತ್ರದಲ್ಲಿ ಒಬ್ರು ಮೂಗು ತೋರಿಸ್ಬಾರ್ದು. ಆದ್ರೂ ಹೆಂಡತಿನ ಕೇಳದೆ ಸತ್ಯ ಒಪ್ಕೊಳ್ಳಲ್ಲ ಬಿಡಿ ಗೌಡ್ರೆ. ಕಾಲಾವಕಾಶ ಕೊಡಿ. ಚೇಚೆ, ಹಾಗೇನಿಲ್ಲ. ನಿಮ್ಮ ಸಂಸ್ಥಾನದಾಗೆ ಕೆಲಸ ಮಾಡಕ್ ಸಿಕ್ಕರೆ ಬೇಡ ಅಂದಾರ? ಪುಣ್ಯ ಅಲ್ವಾ? ಮಾಡ್ತೀನಿ. ಯೋಚಿಸಿ, ಅಮ್ಮಾಜಿ ಹೇಳ್ದಾಗೆ. ಯಾರನ್ನೂ ಹೇಳಕ್ ಕೇಳೋ ಪ್ರಶ್ನೆನೇ ಇಲ್ಲ ಗೌಡ್ರೆ. ಯಾವತ್ತಿಂದ ಕೆಲ್ಸಕ್ಕೆ ಬರ್ಬೇಕು ಹೇಳಿ, ಬರ್ತೀನಿ. ನನ್ನ ಎಂಡ್ರು ನೋಡ್ಕೊಳಕ್ಕೆ ಅವಳು ತಂಗಿ ಇದ್ದಾಳೆ, ಗೌರಕ್ಕ ಇದ್ದಾರೆ. ನನಗೂ ಮನೇಲಿ ಕೂತು ಬೋರ್ ಹಿಡ್ದೈತೆ. ಬರೋದಿದ್ರೆ ನಾಳೆಯಿಂದಾನೇ ಬರ್ಬೋದು. ಹಾಗೆ ಹಿಂದೆ ಮುಂದೆ ಯೋಚಿಸ್ದೆ ವಿಚಾರಿಸ್ದೆ ಒಪ್ಪಿಗೆ ಕೊಡಬಾರ್ದು ಸತ್ಯ. ಸಂಬಳ ಎಷ್ಟು ಎತ್ತ ಅಂತ ಕೇಳಲ್ವಾ? ಹೇಳಿ ಗೌಡ್ರೆ. ತಿಂಗಳಿಗೆ 25,000. ಅಮ್ಮಾಜಿಯವ್ರ ಕಾಸಾ ಡ್ರೈವರ್. ಅಮ್ಮಾಜಿ ಹೊರಗಡೆ ಹೋಗ್ಬೇಕಾದ್ರೆ ಬಂದ್ರೆ ಸಾಕು. ಉಳಿದಂತೆ ನಿಮ್ಮ ತಂಟೆಗೆ ನಾವು ಬರಲ್ಲ. ಬರ್ತೀನಿ. ಸಾವಿತ್ರಿ, ಮೈ ಡಾರ್ಲಿಂಗ್. ಸಲ್ಟ್ರಿ, ಯಾಕಿಷ್ಟೊತ್ತು ಮಾಡಿದ್ರಿ? ಯಾಕೆ ಗೊತ್ತಾ ಕರೆದಿದ್ದು? ಗೊತ್ತು. ನಾನೇ ಐತಿಹಾಸ ತಜ್ಞರನ್ನ ಕರ್ಕೊಂಡು ಹೋಗಿ ಸಂಸ್ಥಾನಕ್ಕೆ ಬಿಟ್ಟಿದ್ದೆ. ಅವ್ರನ್ನ ಸುತ್ತೋದಕ್ಕೆ ನಿಮ್ಮನ್ನ ಕರ್ಸಿರ್ತಾರೆ. ಹೌದು, ಆ ವಯ್ಯ ಏನನ್ನ ಹೇಳ್ತಾನೆ ಸಾವಿತ್ರಿ. 700 ವರ್ಷದ ಮುಂದಿಂದು ಅಂತಾನೆ, 1000 ವರ್ಷದ ಹಿಂದಿಂದು ಅಂತಾನೆ, ಏನ ಹೇಳ್ತಾನೆ ಅರ್ಥನೇ ಹಾಕಿಲ್ಲ. ಅಮ್ಮಾಜಿಗೆ ಅರ್ಥ ಆಯ್ತಾ? ಆಗದೆ ಇರುತ್ತಾ? ಅಮ್ಮಾಜಿಯವರು
ದಿವ್ಯ ದೃಷ್ಟಿ ಇರುತ್ತೆ, ಗೊತ್ತಿರಲ್ವಾ? ನಿಮಗೆ ಅಮ್ಮಾಜಿ ಮಾಯ ಹಿಡ್ದಿದೆ, ನಿಮಗೆ ಯಾರು ಹೇಳ್ತಾರೆ? ಹಾಗಲ್ಲ ಸಾವಿತ್ರಿ, ನೀನು ನನ್ನಷ್ಟು ಹತ್ರದಿಂದ ಅಮ್ಮಾಜಿನ ನೋಡಿಲ್ಲ. ನೋಡೋದು ಬೇಡ. ಮಾವ ಫೋನ್ ಮಾಡಿದ್ರು, ಏನಂತೆ? ನಮ್ಮೆಲ್ರನ್ನು ವಿಚಾರಿಸೋದಕ್ ಮಾಡಿದ್ರು. ನೀವ್ ಎಲ್ಲಿ ಅಂತ ಕೇಳಿದ್ರು, ಸಂಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಹೇಳ್ದೆ. ಖುಷಿಯಾಗಿರ್ಬೇಕು, ಮಗನ್ನ ಸಂಸ್ಥಾನದವ್ರು ಕರ್ಸ್ಕೊಂಡವ್ರೆ ಅಂತ. ಹಾಗೆಲ್ಲ ಏನೂ ಇಲ್ಲ, ಹುಷಾರಾಗಿರೋದಕ್ಕೆ ಹೇಳಿದ್ರು. ಸಂಸ್ಥಾನದಿಂದ ಆದಷ್ಟು ದೂರ ಇರ್ಬೇಕಂತೆ. ಅಪ್ಪಂಗೆ ಏನ್ ಗೊತ್ತು, ನೀವೆಲ್ಲ ಒಂದೇ. ನಮಸ್ಕಾರ ಮಾಡ್ತೀರಾ, ಭಕ್ತಿ ತೋರಿಸ್ತೀರಾ, ನಂಬಕೆ ಇಲ್ಲ. ನಾಳೆ ದಿನ ದ್ಯಾವ್ರ ಎದುರುಗಡೆ ಬಂದ್ರು ಹಾಗೇನೇನೋ. ನಿಮ್ಮಷ್ಟು ದೊಡ್ಡ ದೊಡ್ಡ ವಿಚಾರಗಳು ನನಗೆ ಅರ್ಥ ಆಗಲ್ಲ. ನೀವುಂಟು, ನಿಮ್ಮಪ್ಪ ಉಂಟು. ನಿಮ್ಮಪ್ಪ ಫೋನ್ ಮಾಡಿದ್ರು, ನೀವು ವಾಪಸ್ ಫೋನ್ ಮಾಡ್ಬೇಕಂತೆ, ಮಾಡ್ಬಿಡಿ. ಮಾಡ್ತೀನಿ. ಅಪ್ಪನಿಗೆ ಖುಷಿಯಾದ ವಿಚಾರ ಹೇಳ್ಬೇಕು, ಅದಕ್ಕಿಂತ ಮುಂಚೆ ನೀನಿಗೆ ಹೇಳ್ಬೇಕು. ಏನದು? ಕೆಲಸ ಸಿಕ್ತು. ಕೆಲ್ಸನಾ? ಈ ಹಳ್ಳಿಲ? ಏನ್ ಕೆಲ್ಸ? ಸಂಸ್ಥಾನದಾಗೆ ಅಮ್ಮಾಜಿ ಡ್ರೈವರ್ ಆಗಿ.